ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ನನ್ನ ಮಗಂದು ಒಳ್ಳೆ ಕಾಟ ಆಗೋಯ್ತು ನನಗೆ. ಓಹೋ, ಇವಳು ನನ್ನನ್ನೇ ನೋಡ್ತಾ ಇದ್ದಾಳೆ ಅಂದರೆ ಹೇಳೋಕ್ಕಾಗಲ್ಲ. ಫಾಲೋ ಮಾಡಿದ್ರೂ ಮಾಡ್ಬಿಡ್ಬೋದು. ಇವಳು ಇಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡ್ತಿದ್ದಾಳೆ ಅಂದರೆ ಹೇಳೋಕ್ಕಾಗಲ್ಲ. ಬಂದರೂ ಬಂದ್ಬಿಡ್ಬೋದು. ಬೆಟರ್ ನಾನು ಹೋಗದೆ ಇರೋದೇ ವಾಸಿ. ಇವಳಿನ್ನೂ ಬಂದಿಲ್ವಲ್ಲ. ಸತ್ಯಮೂರ್ತಿಯವರು ಅವ್ರ ವಿಷಯ ಹೇಳಿದ್ರೆ ಅವ್ರು ನನ್ನನ್ನು ಕಾಪಾಡ್ತಾರೆ. ಕರೆಕ್ಟ್. ಇನ್ಸ್ಪೆಕ್ಟ್ರೆ, ಸರ್ ಒಂದ್ ನಿಮಿಷ ಬನ್ನಿ ಸರ್. ರೀ ಪದ್ಮನಾಭ ಅವ್ರೆ, ಅಷ್ಟು ರಿಸ್ಕ್ ತಗೊಂಡು ಕಷ್ಟಪಟ್ಟು ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೀರಾ. ನಿಮ್ಮ ಅವಸ್ಥೆ ನೋಡಿದ್ರೆ ಎಲ್ಲಿ ಬಿದ್ದು ಎಲ್ಲಿ ಎದ್ದು ಏನ್ ಮಾಡ್ಕೊಂಡ್ ಬಂದಿದ್ದೀರೋ ಏನೋ. ಸ್ವಲ್ಪ ಹೊತ್ತಾದ್ರೂ ಆರಾಮಾಗಿ ನಿದ್ದೆ ಮಾಡೋದ್ ಬಿಟ್ಟು ಯಾಕ್ರಿ ಹಿಂಗ್ ಒದ್ದಾಡ್ತಿದ್ದೀರಾ? ಅಯ್ಯೋ ಸಾರ್, ನಂದು ಒದ್ದಾಡೋ ಪರಿಸ್ಥಿತಿ ಆಗೋಗಿದೆ ಸಾರ್. ನನ್ ಜೀವ ನಾಳೆ ಇರುತ್ತೋ ಇರೋಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಹೋಗೋ ಮುಂಚೆನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕಲ್ವಾ ಸಾರ್. ರಾಂಪುರದಲ್ಲಿ ಸತ್ಯಮೂರ್ತಿ ಅಂತ ಒಬ್ರು ಇದಾರೆ. ನಾನು ಅವ್ರ ಹತ್ರ ಮಾತಾಡ್ಬೇಕು. ಒಂದ್ಸಲ ಫೋನ್ ಮಾಡ್ಕೊಡಿ ಸರ್ ಪ್ಲೀಸ್. ರೇ, ನೀವು ಬಂದಾಗಿಂದ ಫೋನಿನ ಕಾರ್ಯಕ್ರಮ ಆಗೋಗಿದೆ. ಎಸ್ಸಲಿ ಅಂತ ಫೋನ್ ಮಾಡ್ತೀರ್ರಿ ಸರ್. ಇದೊಂದ್ಸಲ ಈಗ ಸತ್ಯಮೂರ್ತಿ ಅವ್ರಿಗೆ ಕಾಲ್ ಮಾಡ್ಕೊಡಿ ಸರ್ ಪ್ಲೀಸ್. ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಸರಿ ಇರಿ.